ಈಗ ಬೆಂಗಳೂರಿವರೆಗೂ ನೀವು ಪಾದಯಾತ್ರೆ ಮಾಡ್ಬೋದು, ಬಟ್ ಒಳಗಡೆ ಮಾಡಲಿಕ್ಕೆ ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀರಾ? ಯಾಕಂದರೆ ಕಾನೂನು ಈಗ ಪರ್ಮಿಷನ್ಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೆ ನಮ್ಮ ಮಂಜಣ್ಣ ಅವರು, ತಿಪ್ಪೇಸ್ವಾಮಣ್ಣ ಅವರು ಇವರೆಲ್ಲರೂ ಕೂಡ ಕಮಿಷನರ್ಗಿರ್ಬೋದು, DGPಗಿರ್ಬೋದು, DGರವ್ರಿಗಿರ್ಬೋದು ಅವ್ರ ಸಮಯ ತೆಗೆದುಕೊಂಡಿದ್ದಾರೆ. ಈಗ ಹೋಗಿ ಅವ್ರ ಜೊತೆ ಕೂತು ಮಾತನಾಡಿ ಪರ್ಮಿಷನ್ಸ್ ಯಾವ ರೀತಿ ನಮಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾರೆ. ಈಗ ಲೋಕಲ್ MLA ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾರೆ, ಆಡಳಿತಾತ್ಮಕವಾಗಿ ಪ್ರೋಸೆಸ್ ಬೇಗ ಮೂವ್ ಆಗ್ಬೋದು. ಈಗ ಒಂದು ಆಡಳಿತಾತ್ಮಕವಾದಂಥ ಪ್ರಾಸೆಸ್ಸು ಈಗಾಗಲೇ ಮೂವ್ಮೆಂಟ್ ಮಾಡಿದ್ದಾರೆ. ಅದನ್ನೇ ನಾನು ಹೇಳಿದ ಸಮಿತಿ ರಚನೆ ಮಾಡೋದು ಉದ್ದೇಶ ಏನು, ಮಾಡ್ತೀನಿ ಅಂತ ಹೇಳೋ ಉದ್ದೇಶ ಏನು, ಆವತ್ತೇನೆ ಫೈನಲ್ ನೋಟಿಫಿಕೇಶನ್ ಮಾಡ್ತಕ್ಕಂಥ ಉದ್ದೇಶ ಏನು. ಇವರೇನು ಮಂತ್ರಿಗಳಾಗೆ ಏನೋ ಇಲ್ಲಿ ಪ್ರಾಸೆಸ್ಸು ಏನು ಮೂವ್ಮೆಂಟ್ ಆಗಬೇಕಾಗಿಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಜಿಲ್ಲೆ ಜನ ಮುಖ್ಯಮಂತ್ರಿಗಳಾಗಿ ಕೊಡುಗೆ ಕೊಟ್ಟಿದ್ದಾರೆ. 4 ಕ್ಷೇತ್ರದ MLAಗಳು ಕೊಟ್ಟಿದ್ದಾರೆ. ಯಾತಕ್ಕೆ ಕೊಟ್ಟಿದ್ದಾರೆ? ರೈತರ ಎದೆ ಮೇಲೆ ಮರಣ ಶಾಸನ ಬರೀರಿ ಅಂತ ಕೊಟ್ಟಿದ್ದಾರಾ? ರೈತರ ವಿರುದ್ಧವಾದಂಥ ಒಂದು ಆಡಳಿತವನ್ನು ನಡೆಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರಾ? ಹಾಗಾಗಿ ಅವರು ಈಗ ಮಂತ್ರಿಗಳಾಗಿದ್ದಾರೆ, ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಬಹುಶಃ ನಿನ್ನೆ ತಾವೆಲ್ಲ ಕೇಳಿದಾಗ ಏನು ಶುಭ ಸಂದರ್ಭ, ಶುಭ ದಿನ, ಇವತ್ತು ನಾವು ಇದೆಲ್ಲ ಮಾತಾಡಬೇಕಾ ಅಂತ ಹೇಳಿದಂಥದ್ದು ಎಲ್ಲೋ ಒಂದು ಕಡೆ ನಾನು ಪೇಪರ್ ಕಟ್ಟಿಂಗಲ್ಲಿ ನೋಡ್ತಾ ಇದ್ದೆ. ಅವ್ರಿಗೆ ಶುಭ ಸಂದರ್ಭ, ಅವ್ರಿಗೆ ಶುಭ ದಿನ, ನಮಗೇನು ಬೇಸರ ಇಲ್ಲ. ಪಾಪ 5 ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಮೊದಲನೇ ಬಾರಿ ಮಂತ್ರಿಗಳಾಗಿ ಅವಕಾಶ ಸಿಕ್ಕಿದೆ. ನಮ್ಮ ಜಿಲ್ಲೆಯವರು, ನಾವು ಸ್ವಾಗತ ಮಾಡ್ತೇವೆ, ಒಳ್ಳೆ ಕೆಲಸ ಮಾಡಲಿ. ಆದರೆ ಅವ್ರಿಗೆ ಶುಭ ದಿನ ಇರ್ಬೋದು, ಆದರೆ ರೈತರಿಗೆ ಸಂಪೂರ್ಣವಾಗಿ ಅಶುಭವೇ ನಡ್ಕೊಂಡು ಬಂದಿರತಕ್ಕಂಥದ್ದು 3.5 ವರ್ಷದಲ್ಲಿ. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ, ಏನು ಆಗಬೇಕು ಅಂತ ನಮ್ಮ ಈಗ ನೋಡೋಣ, ಡೇ 1 ಇಂದನೂ ಕೂಡ ಆನ್ ಗ್ರೌಂಡ್ ಹೋರಾಟವನ್ನು ಜನತಾದಳ ಪಕ್ಷ ಕೈಗೆತ್ಕೊಂಡಿದೆ. ತದನಂತರ ಕಾನೂನಿನ ಹೋರಾಟಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ಗಟ್ಟಿ ನಿಲುವಿಂದ ನಿಲ್ತೇವೆ ಅಂತಕ್ಕಂಥದ್ದನ್ನ ಹೇಳಿದ್ವು. ಅದೇ ರೀತಿ ಫೈಲಿಂಗ್ ಆಗಿದೆ. ಭಾಳ ಜನ ಇವತ್ತು ಮೊದಲನೇ ಬಾರಿ ಬಂದಂಥ ಫೈನಲ್ ನೋಟಿಫಿಕೇಶನ್ನ ಪೆಟಿಷನರ್ಸ್ ಇವತ್ತೇನೋ ವಕಾಲತ್ಗೆ ಸೈನ್ ಹಾಕಿ ರೈತರು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ವಿಚಾರ ಇದೆ. ಸೊ ಕೋರ್ಟಲ್ಲಿ ನಮಗೆ ಸ್ಟೇ ಸಿಕ್ಕಬೇಕು ಅಂತಕ್ಕಂಥದ್ದು ಇವತ್ತು ನಮ್ಗೆ ಆಶಾದಾಯಕವಾದಂಥ ನಂಬಿಕೆ ಇದೆ. ಯಾಕೆಂದರೆ ಮೆರಿಟ್ ಮೇಲೆ ಇವತ್ತು ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಇವತ್ತು ನಮ್ಮ ನ್ಯಾಯಾಲಯ ಗಮನಿಸಿ ರೈತರಿಗೆ ಒಂದು ಸ್ಟೇಯನ್ನು ಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇಟ್ಕೊಂಡಿದ್ದೇವೆ. ಅಲ್ಲಿವರೆಗೂ ಕಾದು ನೋಡೋಣ, ಟೈಮ್ ಕೊಡೋಣ.